ದೇಶದಲ್ಲಿ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುತ್ತೆ. ಹಾಗಾದ್ರೆ ಬಾಬಾ ವಂಗ ನುಡಿದಿರ್ತಕ್ಕಂಥ ಭವಿಷ್ಯ ಏನು? ನಿಜವಾಗತ್ತಾ ಬಾಬಾ ವಂಗ ನುಡಿದಿರ್ತಕ್ಕಂಥ ಆ ಭವಿಷ್ಯವಾದ್ರೂ ಏನು? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಪ್ರಸಿದ್ಧ ಬಲ್ಗೇರಿಯನ್ ಭವಿಷ್ಯವಾಣಿ ನುಡಿತಕ್ಕಂಥ ಬಾಬಾ ವಂಗ ಅವರು ನುಡಿದಿರ್ತಕ್ಕಂಥ ಭವಿಷ್ಯ ನಿಜವಾಗುತ್ತಾ ಅನ್ನುವಂತಹ ಸಂದೇಹಗಳು ಈಗ ಕಾಡ್ತಾ ಇದೆ. ಈಗ ಬಾಬಾ ವಂಗ ಅವರು ಬದುಕಿಲ್ಲ, ಆದ್ರೆ ಅವರ ಅನುಯಾಯಿಗಳು, ಅವರನ್ನ ಅನುಸರಿಸತಕ್ಕಂಥವ್ರು ಬರೆದಿರ್ತಕ್ಕಂಥ ಪುಸ್ತಕಗಳಾಗಿರಬಹುದು, ಒಂದಷ್ಟು ಪ್ರಬಂಧಗಳಾಗಿರಬಹುದು, ಅಥವಾ ವೈಯಕ್ತಿಕವಾಗಿ ಅವ್ರು ಬರೆದುಕೊಂಡಿರ್ತಕ್ಕಂಥ ಒಂದು ನೋಟ್ ಬುಕ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಬಾಬಾ ವಂಗ ಅವರು ನುಡಿದಿರ್ತಕ್ಕಂಥ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಬೆಚ್ಚಿ ಬೀಳಿಸುವಂತಹ ಒಂದು ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಹೌದು, 2025ರ ವೇಳೆಗೆ, ಅಂದ್ರೆ ಈ ಒಂದು 2025ರಲ್ಲಿ ಕೆಲವು ಆಘಾತಕಾರಿ ಅಂಶಗಳು ನಡೆಯುತ್ತೆ ಅಂತ ಬಾಬಾ ವಂಗ ಆಗ್ಲೇ ಭವಿಷ್ಯವನ್ನ ನುಡಿದಿದ್ದಾರೆ. ಸೊ ಈ ಒಂದು ಭವಿಷ್ಯ ಯಾಕೆ ಇಷ್ಟು ಫೇಮಸ್ ಆಗ್ತಿದೆ ಅಂತ ಹೇಳಿದ್ರೆ, ರಾಜಕುಮಾರಿ ಡಯಾನಾ ಸಾವು ಸೇರಿ 9ರಲ್ಲಿ 11ನಂತಹ ಪ್ರಮುಖ ಜಾಗತಿಕ ಘಟನೆಗಳು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ಹಿಂದೆ ನುಡಿದಿದ್ದ ಭವಿಷ್ಯಗಳು ನಿಜವಾಗಿದೆ. ಅಲ್ಲದೆ 2025ರಲ್ಲಿ ಪ್ರಪಂಚದಾದ್ಯಂತ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಭವಿಷ್ಯವನ್ನ ಕೂಡ ಆಗ್ಲೇ ಅವರು ನುಡಿದಿದ್ದಾರೆ. ಇದರ ಜೊತೆಗೆ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಕೂಡ ರಷ್ಯಾದ ಅಧ್ಯಕ್ಷ ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರ ಕುರಿತಂತ ಒಂದು ಭವಿಷ್ಯವನ್ನ ನುಡಿದಿದ್ರು. ರಷ್ಯಾ ಉಕ್ರೇನ್ ಮಧ್ಯದಲ್ಲಿನ ಯುದ್ಧದಲ್ಲಿ ರಷ್ಯಾ ಜಯ ಗಳಿಸುತ್ತೆ, ರಷ್ಯಾ ಒಂದು ಉತ್ತುಂಗಕ್ಕೆ ಹೋಗುತ್ತೆ, ಯುರೋಪಿನ ಕ್ರಾಂತಿಯಲ್ಲಿ ರಷ್ಯಾ ಜಗತ್ತನ್ನೇ ಆಳುತ್ತೆ, ಜಗತ್ತನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುತ್ತೆ, ಪ್ರಾಬಲ್ಯವನ್ನ ಸಾಧಿಸುತ್ತೆ, ಇದರಲ್ಲಿ ವ್ಲಾಡಿಮಿರ್ ಪುಟಿನ್ ಅವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ಈಗ ನಿಜವಾಗಿರುವಂಥದ್ದು. ಇನ್ನು 2025ರಲ್ಲಿ ಪ್ರಾಕೃತಿಕ ವಿಕೋಪಗಳು ಆಗುತ್ತೆ ಅಂತ ಭವಿಷ್ಯವನ್ನ ಇದೀಗ ಬಾಬಾ ವಂಗ ಅವರು ನುಡಿದಿದ್ದು. ಈ ಒಂದು ಭವಿಷ್ಯ ನಿಜವಾಗುತ್ತೆ ಅನ್ನೋದು ಅವರ ಅನುಯಾಯಿಗಳ, ಅವರ ಬೆಂಬಲಿಗರ ವಾದ ಆದ್ರೆ, ಅವರನ್ನ ವಿರೋಧಿಸೋರು ಇಲ್ಲ, ಇದು ಸುಳ್ಳು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಭೂಕಂಪ ಆಗಿರಬಹುದು, ಚಂಡಮಾರುತ ಆಗಿರಬಹುದು, ಸುನಾಮಿ ಆಗಿರಬಹುದು, ಪ್ರವಾಹ ಆಗಿರಬಹುದು, ಕಾಡ್ಗಿಚ್ಚು ಆಗಿರಬಹುದು, ಈ ರೀತಿಯ ಪ್ರಾಕೃತಿಕ ವಿಕೋಪಗಳು ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನ ಬಾಬಾ ವಂಗ ಅವರು ನುಡಿದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಮೆರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಈ ಒಂದು ಪ್ರಾಕೃತಿಕ ವಿಕೋಪಗಳು ಸಂಭವಿಸ್ತವೆ ಅನ್ನೋದು. ಮೂಲ ಸೌಕರ್ಯಗಳಲ್ಲಿ ಭಾರಿ ಹಾನಿ ಆಗುತ್ತೆ, ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತೆ, ವಿನಾಶಕಾರಿ ಭೂಕಂಪ ಅಮೆರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಸಂಭವಿಸುತ್ತೆ ಅನ್ನೋದು ಬಾಬಾ ವಂಗ ಅವರ ಒಂದು ಭವಿಷ್ಯವಾಣಿಯಾಗಿತ್ತು. ಈ ಒಂದು ಭವಿಷ್ಯವಾಣಿ ನಿಜವಾದ್ರೆ ಖಂಡಿತವಾಗಿಯೂ ಕೂಡ ಇದು ಅಮೆರಿಕಕ್ಕೆ ಮತ್ತೆ ಎದ್ದೇಳಕ್ ಆಗದೆ ಇರ್ತಕ್ಕಂಥ ದೊಡ್ಡ ಮಟ್ಟದ ಪೆಟ್ಟು ಅಂತ ಹೇಳಬಹುದು. ಅಮೆರಿಕದ ಪೂರ್ವ ಕರಾವಳಿಯಲ್ಲಿ ಈ ಎಲ್ಲ ಒಂದು ಅಹಿತಕರ ಘಟನೆಗಳು ನಡೆಯುತ್ತೆ, ಜೊತೆಗೆ ದೇಶದಲ್ಲೂ ಕೂಡ ಒಂದಷ್ಟು ಭೂಕಂಪದ ವಾತಾವರಣ ಸೃಷ್ಟಿಯಾಗುತ್ತೆ, ಪ್ರವಾಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ, ಪ್ರಾಕೃತಿಕ ವಿಕೋಪಗಳು ಆಗುತ್ತೆ. ಪ್ರಪಂಚದಾದ್ಯಂತ ಕೆಲವೊಂದು ಭಾಗಗಳಲ್ಲಿ ಇದು ಸತ್ಯ ಆಗುತ್ತೆ ಅನ್ನೋದು ಬಾಬಾ ವಂಗ ಅವರ ಭವಿಷ್ಯದಲ್ಲಿ ಇರ್ತಕ್ಕಂಥ ಭವಿಷ್ಯವಾಣಿಯಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.